ನಮಸ್ತೆ ವೀಕ್ಷಕರೇ, ಫುಡ್ ಗುಡ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಮಾಡೋದು ಹೇಗೆ ಅಂತ ತುಂಬಾ ಸರಳವಾಗಿ ನೋಡೋಣ ಬನ್ನಿ. ತುಂಬಾ ಬೇಗ ಕೂಡ ಆಗುತ್ತೆ. ಮೊದಲಿಗೆ ಸ್ಟವ್ ಮೇಲೆ ಬಾಣಲಿ ಇಕ್ಕಿದ್ದೀನಿ. ಬಾಣಲಿ ಕಾಯ್ದಿದೆ. ಮೊದಲಿಗೆ ಎಣ್ಣೆ ಹಾಕೊಳ್ಳೋಣ. ಎಷ್ಟು ಬೇಕಾಗುತ್ತೆ ನೋಡೋಣ. ಎಣ್ಣೆ ಕಾಯ್ದಾದ್ಮೇಲೆ ನೋಡಿ, ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನಾನು ಒಂದು 10 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಚಿಕನ್ ನಾನು ಅರ್ಧ ಕೆಜಿನೇ ತಗೊಂಡಿರೋದು. ನೀವು ಬೇಕಾದ್ರೆ ಸ್ವಲ್ಪ ಖಾರಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿ ತಗೊಳ್ಳಿ. ಇದನ್ನ ಚೆನ್ನಾಗಿ ಚೆಚ್ಕೊಂಡಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಇದಕ್ಕೆ ಈಗ 1 ಸ್ಪೂನ್ ಅಷ್ಟು ಸೋಯಾ ಸಾಸ್, 1 ಸ್ಪೂನ್ ಅಷ್ಟು ಚಿಲ್ಲಿ ಸಾಸ್ ಹಾಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಸ್ವಲ್ಪ ನೀರು ಹಾಕೊಳ್ಳೋಣ. ಚಿಕನ್ ತಗೊಂಡಿದ್ದೀನಿ, ನಾನು ಅರ್ಧ ಕೆಜಿ ತಗೊಂಡಿದ್ದೀನಿ. ಹಾಕೊಳ್ತೀನಿ. ನೋಡಿ, ಒಳ್ಳೆ ಕಲರ್ ಬರ್ತಾ ಇದೆ ಆಗ್ಲೇ ಅದು. ಇಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ. ಇದಕ್ಕಿಷ್ಟೇ ಪದಾರ್ಥಗಳು. ಲಾಸ್ಟ್ ಅಲ್ಲಿ ಇದಕ್ಕೊಂದು ಇನ್ನೊಂದು ಪದಾರ್ಥ ಹಾಕ್ಬೇಕು. ಅದು ತುಂಬಾ ಚೆನ್ನಾಗಿರುತ್ತೆ. ಅದು ಹಾಕಿ ಇಳಿಸ್ಕೊಳ್ಳೋದಷ್ಟೇ. ತುಂಬಾ ಸಿಂಪಲ್, ತುಂಬಾ ಬೇಗ ಆಗುತ್ತೆ. ತುಂಬಾ ಪದಾರ್ಥಗಳು ಹಿಡಿಯಲ್ಲ. ನೋಡಿ, ಮುಚ್ಚಿದ್ದೀನಿ. ಇದನ್ನ ಇನ್ನೊಂದು 15 ನಿಮಿಷ ಬೇಯಕ್ ಬಿಟ್ಬಿಡೋಣ. ಹಾಗೇನೆ ನೋಡಿ, ಈಗ ಹೇಗಾಗಿದೆ ನೋಡೋಣ. ಇದನ್ನ ಮಧ್ಯದಲ್ಲಿ ಆಗೋವಾಗ ಸ್ವಲ್ಪ ತಿರುಗಿಸ್ಕೋಬೇಕು. 1 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ತಗೊಂಡು ನಾನು
ನೀರ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದೀನಿ. ಇದು ಹಾಕಿದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ, ಮಸಾಲೆ ಚೆನ್ನಾಗಾಗುತ್ತೆ ನೋಡಿ. ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ. ಇದನ್ನ ಇನ್ನೊಂದ್ 2 ನಿಮಿಷ ಸ್ವಲ್ಪ ಕಾರ್ನ್ ಫ್ಲೋರ್ ಇಟ್ಟು ಹಿಡಿಯೋ ತನಕ ತಿರುಗಿಸ್ಕೊಂಡು ಕೆಳಗೆ ಇಳಿಸ್ಕೊಳ್ಳೋದಷ್ಟೇನೆ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಗ್ರೇವಿ ಕೂಡ ಚೆನ್ನಾಗಿ ಬಂದಿದೆ ನೋಡಿ. ಮಸಾಲೆ ಎಲ್ಲ ಚಿಕನ್ ಅಂಟ್ಕೊಂಡು ತುಂಬಾ ಚೆನ್ನಾಗಿ ಬಂದಿದೆ. ಇದಾಗಿದೆ. ಈಗ ನಾವ್ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ರೆಡಿ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬಾ ಬೇಗ ಆಗುತ್ತೆ. ಇದನ್ನ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತು ಸಬ್ಸ್ಕ್ರೈಬರ್ ಆಗಿ ನಮ್ಮ ಚಾನಲ್ಗೆ ಧನ್ಯವಾದಗಳು.